ನಮಸ್ಕಾರ ಸ್ನೇಹಿತರೆ, ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಕಳೆದ ವಿಡಿಯೋನಲ್ಲಿ ನಾನು ದಾಲ್ ಪಾಲಕ್ ಹೇಗೆ ತಯಾರಿಸೋದು ಅಂತ ತೋರಿಸಿದ್ದೆ. ಇವತ್ತು ಜೀರಾ ರೈಸ್ ಹೇಗೆ ತಯಾರಿಸೋದು ಅಂತ ನೋಡೋಣ. ಜಟ್ಪಟ್ ಅಂತ ತಯಾರಾಗೋಗುತ್ತೆ. ಇದು ಏನು ಹೆಚ್ಚು ಮಸಾಲೆ ಬೇಕಾಗಿಲ್ಲ, ರುಬ್ಬೋ ಕೆಲಸ ಇಲ್ಲ, ಏನಿಲ್ಲ. ಕುಕ್ಕರಲ್ಲಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಜೀರಾ ರೈಸು ಮತ್ತು ದಾಲು ಒಳ್ಳೆ ಕಾಂಬಿನೇಷನ್ ರೆಸಿಪಿ ಇದು. ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಹೊಟ್ಟೆಗೆ ತುಂಬ ಹಗುರವಾಗಿರುತ್ತೆ. ತುಂಬ ಮಸಾಲೆ ಇಲ್ಲದೆ ಇರೋದ್ರಿಂದ ಅಂತ ಏನು ಅಸಿಡಿಟಿ ಆಗೋದಿಲ್ಲ. ಚೆನ್ನಾಗಿ ಅನಿಸುತ್ತೆ, ತಿನ್ನೋದಕ್ಕೆ ಹಿತವಾಗಿರುತ್ತೆ. ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ, ಇಷ್ಟಪಡ್ತೀರಾ. ನನ್ನ ವಿಡಿಯೋ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಜೀರಾ ರೈಸ್ ಹೇಗೆ ತಯಾರಿಸೋದು ಅಂತ ನೋಡೋಣ. ಮೊದಲನೇದಾಗಿ ಜೀರಾ ರೈಸ್ ತಯಾರಿಸೋದಕ್ಕೆ ಬಾಸ್ಮತಿ ಅಕ್ಕಿನ ನೆನೆಸಿಟ್ಕೋಬೇಕು. ಒಂದು ಬೌಲ್ಗೆ 2 ಕಪ್ ಬಾಸ್ಮತಿ ಅಕ್ಕಿ ಹಾಕ್ಕೊಂಡು ಇದಕ್ಕೆ ನೀರು ಹಾಕಿ ಚೆನ್ನಾಗಿ 2-3 ಸಲ ತೊಳ್ಕೊಳ್ಳೋಣ. ಪ್ರತ್ಯೇಕವಾಗಿ ಬೇರೆ ಬೇರೆ ನೀರನ್ನು ಹಾಕ್ಕೊಂಡು 2-3 ಸಲ ಚೆನ್ನಾಗಿ ತೊಳೆದಿರೋಂಥ ನೀರನ್ನು ಪೂರ್ತಿಯಾಗಿ ಚೆಲ್ಬಿಡಬೇಕು. ನಾನು ಇಲ್ಲಿ ನೋಡಿ ಅಕ್ಕಿನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಫ್ರೆಶ್ ಆಗಿ ಬೇರೆ ನೀರನ್ನು ಹಾಕ್ಕೊಂಡು 20ರಿಂದ 30 ನಿಮಿಷ ನೆನೆಸ್ಕೊಳ್ಳೋಣ. ಇದನ್ನು 30 ನಿಮಿಷಕ್ಕಿಂತ ಜಾಸ್ತಿ ಹೊತ್ತು ನೆನೆಸೋಕ್ಕೆ ಹೋಗಬಾರ್ದು. ಬಾಸ್ಮತಿ ಅಕ್ಕಿ ಜಾಸ್ತಿ ಹೊತ್ತು ನಿಂದರೆ ಅದೊಂದು ರೀತಿ ಉದುದ್ರಾಗಿ ಆಗೋದಿಲ್ಲ, ತುಂಬ ಜಾಸ್ತಿ ಬೆಂದು ಮೆತ್ತಗಾಗೋಗುತ್ತೆ ಅನ್ನ. ಅದರಿಂದಾಗಿ ಜ್ಞಾಪಕವಾಗಿ 30 ನಿಮಿಷ ನೆನೆಸ್ಕೋಬೇಕು. ಈಗ ಒಂದು ಕುಕ್ಕರ್ಗೆ 2 ದೊಡ್ಡ ಚಮಚ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಒಂಚೂರು ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ಹೋಲ್ ಮಸಾಲೆಗಳನ್ನು ಹಾಕ್ಕೊಳ್ಳೋಣ. ಹೋಲ್ ಮಸಾಲೆಗಳಲ್ಲಿ 1 ಪಲಾವ್ ಎಲೆ, 2 ಏಲಕ್ಕಿ, 1 ಕಪ್ಪು ಏಲಕ್ಕಿ, 2-3 ಚಕ್ಕೆ ಚೂರು, 4ರಿಂದ 6 ಲವಂಗ ಹಾಕ್ಕೊಳ್ಳೋಣ. ಇದಿಷ್ಟನ್ನು ಹಾಕ್ಕೊಂಡು 1 ಚಿಕ್ಕ ಚಮಚ ಜೀರಿಗೆನೂ ಸಹ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದಿಷ್ಟು ಮಸಾಲೆಗಳನ್ನೆಲ್ಲ ಚೆನ್ನಾಗಿ ಒಂದು ಸಲ ಕಲಿಸ್ಕೊಂಡ್ಮೇಲೆ ನಾವು ಮೊದಲೇ ನೆನೆಸಿಟ್ಕೊಂಡಿರೋಂಥ ಬಾಸ್ಮತಿ ಅಕ್ಕಿ ಹಾಕ್ಕೊಳ್ಳೋಣ. ನೆನೆಸಿ ಇರೋಂಥ ನೀರನ್ನು ಚೆಲ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೆನೆಸಿರೋ ನೀರು ಸಮೇತ ಹಾಕ್ಕೋಬಾರ್ದು. ಬಾಸ್ಮತಿ ಅಕ್ಕಿ ಹಾಕ್ಕೊಂಡ್ಮೇಲೆ ಇದನ್ನು ಒಂದು 3-4 ನಿಮಿಷ ಹಗುರ ಕೈನಲ್ಲಿ ಹುಷಾರಾಗಿ ಇದನ್ನು ಕೆದಕೊಳ್ಳೋಣ. ಈ ರೀತಿ ತುಪ್ಪದಲ್ಲಿ ಒಂದು ಸ್ವಲ್ಪ ಕೆದಕೋದ್ರಿಂದ ಇನ್ನೂ ಸ್ವಲ್ಪ ಉದುದ್ರಾಗಿ ಚೆನ್ನಾಗಿ ಬರುತ್ತೆ. ಬಾಸ್ಮತಿ ಅಕ್ಕಿ ಎಲ್ಲವನ್ನೂ ಚೆನ್ನಾಗಿ ಬೆಂದ ಮೇಲೆ ಒಂದಕ್ಕೊಂದು ಅಂಟ್ಕೊಳ್ಳೋದೇನೆ ಬಿಡಿಬಿಡಿಯಾಗಿ ಚೆನ್ನಾಗಿರುತ್ತೆ. ಬಾಸ್ಮತಿ ಅಕ್ಕಿ ಹಾಕ್ಕೊಂಡ್ಮೇಲೆ ಒಂದು 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಬಾಸ್ಮತಿ ಅಕ್ಕಿ ಬೇಗ ಮುರಿದೋಗುತ್ತೆ, ಅದರಿಂದ ಹುಷಾರಾಗಿ ಕೆದಕೋಬೇಕು. ಈಗ ಇದಕ್ಕೆ ಅಳತೆ ಮಾಡಿ ನೀರು ಹಾಕ್ಕೊಳ್ಳೋಣ. ನಾವು ಯಾವ ಕಪ್ಪಲ್ಲಿ ಅಕ್ಕಿ ಹಾಕ್ಕೊಂಡಿದ್ವೋ ಅದೇ ಕಪ್ಪಲ್ಲಿ 3 ಕಪ್ಪು ನೀರು ಹಾಕ್ಕೊಳ್ಳೋಣ. ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸುಮಾರಾಗಿ 1 ಚಿಕ್ಕ ಚಮಚ ಉಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಉಪ್ಪು ಮತ್ತು ನೀರು ಇದಿಷ್ಟನ್ನು ಹಾಕ್ಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಒಂದು ಸಲ ಚೆನ್ನಾಗಿ ಕಲಿಸ್ಬಿಟ್ಟು ಇದೆಲ್ಲವನ್ನು ಒಂದು ಕುದಿ ಬರೋಕ್ಕೆ ಬಿಟ್ಬಿಡೋಣ. ಒಂದು ಕುದಿ ಬರೋಕ್ಕೆ ಶುರು ಆಗಬೇಕು. ಒಂದು ಕುದಿ ಬರೋಕ್ಕೆ ಶುರು ಆದಮೇಲೆ ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಕಲಿಸ್ಬಿಟ್ಟು ಕುಕ್ಕರ್ ಮುಚ್ಚಿ ಇದನ್ನು 1 ವಿಜಿಲ್ ಕೂಗಿಸ್ಕೊಳ್ಳೋಣ. 1 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು. ಈ ರೀತಿ ನೋಡಿ ಚೆನ್ನಾಗಿ ಬೆಂದಿರುತ್ತೆ. ಈಗ ಇದಕ್ಕೆ ಸಣ್ಣದಾಗಿ ಹಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಉದುರಿಸ್ಕೊಂಡು ಹಗುರ ಕೈನಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಬಾಸ್ಮತಿ ಅಕ್ಕಿ ಚೆನ್ನಾಗಿ ಬೆಂದಿರುತ್ತೆ ಸಾಫ್ಟಾಗಿ, ಅದರಿಂದಾಗಿ ಇದು ಮುರಿದೋಗದೇ ಇರೋ ರೀತಿ ಹುಷಾರಾಗಿ ಕಲಿಸ್ಕೋಬೇಕು. ನೀವು ನೋಡ್ತಾ ಇದ್ದೀರಲ್ಲ, ಅಕ್ಕಿ ನೋಡಿ ಎಷ್ಟು ಬಿಡಿಬಿಡಿಯಾಗಿ ಒಂದಕ್ಕೊಂದು ಅಂಟ್ಕೊಳ್ಳೋದೇನೆ ಉದುದ್ರಾಗಿ ಆಗಿದೆ ಅಂತ. ಕರೆಕ್ಟು ಮೆಥಡ್ ಇದು, ಕರೆಕ್ಟ್ ಮೆಜರ್ಮೆಂಟ್ ಇದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಜೀರಾ ರೈಸ್ಗೆ ನಾವೇನು ಹೆಚ್ಚು ಮಸಾಲೆ ಹಾಕಿಲ್ದಿರೋದ್ರಿಂದ ಇದು ಬರೀ ಉಪ್ಪು ಹಾಕಿರ್ತೀವಿ, ಖಾರ ಇರಲ್ಲ. ಅದರಿಂದ ಇದಕ್ಕೇನಾದರೂ ಒಂದು ಸೈಡ್ ಡಿಶ್ ಬೇಕೇ ಬೇಕಾಗುತ್ತೆ. ಇಲ್ಲ ಈ ರೀತಿ ಒಂದು ರುಚಿಯಾಗಿರುವಂಥ ದಾಲ್ ಪಾಲಕ್ಕು ಯಾವುದೇ ರೀತಿಯಾಗಿರುವಂಥ ಗ್ರೇವಿ ಅಥವಾ ಕರಿ ಬೇಕಾಗುತ್ತೆ. ನಾನು ಈಗಾಗಲೇ ಸಾಕಷ್ಟು ರೀತಿ ಸೈಡ್ ಡಿಶ್ ರೆಸಿಪಿಗಳನ್ನು ತೋರಿಸಿದ್ದೀನಿ. ನನ್ನ ಚಾನಲ್ನಲ್ಲಿ ನೀವು ಡೈರೆಕ್ಟಾಗಿ ಹೋಗಿ ಪ್ಲೇಲಿಸ್ಟಲ್ಲಿ ಸರ್ಚ್ ಮಾಡ್ಬೋದು. ಹಾಗೆಯೇ ದಾಲ್ ಪಾಲಕ್ ವಿಡಿಯೋ ರೆಸಿಪಿನ ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ, ನಿಮ್ಗೆ ಇಷ್ಟ ಆದರೆ ನೋಡ್ಬೋದು. ಹಾಗೆಯೇ ನಾನು ಈಗಾಗಲೇ ಸಾಕಷ್ಟು ರೀತಿ ರೈಸ್ ರೆಸಿಪಿಗಳನ್ನು ತೋರಿಸಿದ್ದೀನಿ. ಇದೇ ರೀತಿ 1 ಪಾಟ್ ಪುಲಾವ್ ರೆಸಿಪಿಗಳು, 1 ಪಾಟ್ ಟೊಮೆಟೊ ಬಾತ್ ರೆಸಿಪಿಗಳು ಸಹ ತೋರಿಸಿದ್ದೀನಿ. ಆ ರೆಸಿಪಿಗಳ ಪ್ಲೇಲಿಸ್ಟ್ ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ. ಯಾವುದು ಇಷ್ಟ ಆಯಿತು ಅಂತ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ.